ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿನೀತಾ. ನಾನು ಇವತ್ತು ಕತೆ ಹೇಳುತ್ತಿದ್ದೇನೆ. ದ ಫೂಲಿಶ್ ಲಯನ್. ಒಂದು ಕಾಡಲ್ಲಿ ಸಿಂಹ ಇರುತ್ತೆ. ಆ ಸಿಂಹ ತುಂಬಾ ಶಕ್ತಿಶಾಲಿ ಮತ್ತೆ ಧೈರ್ಯಶಾಲಿ ಆಗಿರುತ್ತೆ. ಮತ್ತೆ ಅದು ಕಾಡಲ್ಲಿರೋ ಪ್ರಾಣಿಗಳೆಲ್ಲ ತಿಂತಿರುತ್ತೆ. ಒಂದ್ ದಿವಸ ಅದಕ್ಕೆ ಪ್ರಾಣಿ ತಿನ್ನಕ್ಕೆ ಸಿಗಲ್ಲ. ರಾತ್ರಿ ಆಗೋಗ್ಬಿಡುತ್ತೆ. ಆವಾಗ ಅದು ರಾತ್ರಿ ಎಲ್ಲ ಪ್ರಾಣಿಗಳು ಮನೆಗೆ ಹೋಗ್ತಿರತ್ತೆ. ನಾನು ಉಲ್ಫ್ ಮನೆಗೆ ಹೋಗಿ ಅಲ್ಲಿ ಕಾಯ್ತಿರ್ತೀನಿ ಉಲ್ಫ್ ಬರೋ ತನಕ. ಅದು ಅಲ್ಲಿ ಹೋಗಿ ಕಾಯ್ತಿರುತ್ತೆ. ಉಲ್ಫು ಮನೆಗೆ ಬರೋವಾಗ ಅದು ಲಯನ್ ಸಿಂಹದು ಫುಡ್ ಸ್ಟೆಪ್ಸ್ ನೋಡುತ್ತೆ. ಅದನ್ನ ನೋಡಿಬಿಟ್ಟು ಭಯ ಪಡೆದ್ಬಿಟ್ಟು ಹೆಂಗೆ ಹೋಗೋದು ಮನೆಗೆ, ಅದನ್ನ ತಿನ್ಬಿಡುತ್ತೆ ಅಂತ. ಅದಕ್ಕೆ ಒಂದು ಐಡಿಯಾ ಸಿಕ್ಬಿಟ್ಟು, ಹೇ ಮನೆ, ನಾನು ಬರೋವಾಗ ಹೋಗೋವಾಗ ಹಾಯ್ ಬಾಯ್ ಅಂತಿದ್ದೆ ಅಲ್ವಾ, ಈಗ ಯಾಕೇನು ಅಂತಿಲ್ಲ, ನಾನು ಬರಲ್ಲ, ಯಾವ್ದನ್ನ ವೈಲ್ಡ್ ಅನಿಮಲ್ ಇದೆಯಾ ಅದಕ್ಕೆ ನಾನು ಕರಿತಿಲ್ಲ ಅಂತ ಹೇಳುತ್ತೆ. ಆವಾಗ ಸಿಂಹ ಅದನ್ನ ಕೇಳಿಸ್ಕೊಂಡು, ನಾನು ವೈಲ್ಡ್ ಅನಿಮಲ್, ಅದಕ್ಕೆ ನಮ್ಮ ಮನೆ ಏನೋ ಮಾತಾಡ್ತಿಲ್ಲ, ನಾನೇ ಹೇಳ್ಬಿಡ್ತೀನಿ ಅಂತ ಅದೇ ಹೇಳುತ್ತೆ. ಬಾ, ನಾನೇನೋ ನೀನಿನ್ನೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ, ಬೇಗ ಬಾ ಅಂತ ಅನ್ನತ್ತೆ. ಆವಾಗ ಅದು ಸಿಂಹ ಇದೆ ಅಂತ ಬೇಗ ಓಡೋಗ್ಬಿಟ್ಟು ಅಜ್ಜಿ ಮನೆಗೆ ಹೋಗ್ಬಿಡುತ್ತೆ. ಆವಾಗ ಸಿಂಹ ವೇಟ್ ಮಾಡುತ್ತಿರುತ್ತೆ, ಆದರೆ ಉಲ್ಫ್ ಬರಲ್ಲ. ಆವಾಗ ಸಿಂಹಕ್ಕೆ ತಿನ್ನಕ್ಕೆ ಸಿಗಲ್ಲ. ಈ ಕಥೆಯ ನೀತಿ ಏನಂದ್ರೆ, ಸಿಂಹ ಈಗೋ ಮತ್ತೆ ನಾವು ಈಗನ ಬಿಟ್ಟರೆ ನಾವು ಒಳ್ಳೆಯದನ್ನ ಸ್ವೀಕರಿಸಬಹುದು. ನಾವು ಈಗನ ಬಿಟ್ಟಿಲ್ಲ ಅಂದ್ರೆ ಒಳ್ಳೆಯದನ್ನ ಸ್ವೀಕರಿಸಕ್ಕಾಗಲ್ಲ. ನಮಸ್ಕಾರ, ಎಲ್ಲರಿಗೂ ಶುಭ ದಿನ.